ಮರನ್ ಮಾಸ್ ಶಿವಪ್ರಸಾದ್ ಅವರ ನಿರ್ದೇಶನ ಮಾಡಿರುವಂಥ ಮೊದಲ ಚಿತ್ರ ಇದಾಗಿದ್ದು, ಟೊವಿನೋ ಥಾಮಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಮಲಯಾಳಂನ ಪ್ರತಿಷ್ಠಿತ ನಟರಾಗಿರೋ ಬೆಸೆಲ್ ಜೋಸೆಫ್ ನಾಯಕನಾಗಿ ನಟಿಸಿರೋ ಈ ಚಿತ್ರ ಸದ್ಯ ಸೋನಿ ಲೈವಲ್ಲಿ ಕನ್ನಡದಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದ್ದು, ಹೇಗಿದೆ ಚಿತ್ರ, ಕಾಮಿಡಿ ವರ್ಕೌಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ಯಾರಾದರೂ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಮರನ್ ಮಾಸ್ ಚಿತ್ರವು ಒಂದು ಡಾರ್ಕ್ ಕಾಮಿಡಿ ಚಿತ್ರ ಆಗಿದ್ದು, ಬೆಸೆಲ್ ಜೋಸೆಫ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಕಥೆಯ ಬಗ್ಗೆ ನೋಡೋದಾದರೆ, ಈ ಕಥೆಯು ಒಬ್ಬ ಬಾಳೆಹಣ್ಣಿನ ಸೀರಿಯಲ್ ಕಿಲ್ಲರ್ನಿಂದ ಶುರುವಾಗುತ್ತೆ. ವಯಸ್ಸಾಗಿರುವಂಥವರನ್ನು ಸೀರಿಯಲ್ ಕಿಲ್ಲರ್ ಕೊಲ್ತಾ ಇರ್ತಾನೆ. ನಂತರ ಅವರ ಬಾಯಲ್ಲಿ ಬಾಳೆಹಣ್ಣು ಇಡೋದು ಕಿಲ್ಲರ್ನ ಥೀಮ್ ಆಗಿರುತ್ತೆ. ಸೀರಿಯಲ್ ಕಿಲ್ಲರ್ ನಮ್ಮ ಹೀರೋ ಬೆಸೆಲ್ ಜೋಸೆಫ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಆದಮೇಲೆ ಏನೆಲ್ಲ ನಡೆಯುತ್ತೆ, ಕೊನೆಗೆ ಸೀರಿಯಲ್ ಕಿಲ್ಲರ್ನ ಹಿಡಿತಾರ ಅನ್ನೋದೇ ಚಿತ್ರದ ಕಥೆಯಾಗಿದೆ. ಚಿತ್ರದ ಮೇನ್ ಪಾಸಿಟಿವ್ ಪಾಯಿಂಟ್ ಅಂದರೆ ಚಿತ್ರದ ಸ್ಟೋರಿನ ಯಾವ ಥರ ರಿಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ, ಕತೆ ಸೀರಿಯಲ್ ಕಿಲ್ಲರ್ನ ಬಿಟ್ಟು ಬರೀ ಕಾಮಿಡಿಯಿಂದ ಸುತ್ತುತ್ತೆ. ಮೊದಲಿಗೆ ಕ್ಯಾರೆಕ್ಟರ್ ಇಂಟರ್ವ್ಯೂಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ನಾವು ಬೆಸೆಲ್ ಜೋಸೆಫ್ ಅವರನ್ನು ಕಾಮಿಡಿ ಚಿತ್ರಗಳಲ್ಲಿ ನೋಡೋದು ಕಾಮನ್, ಆದರೆ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಕಾಮಿಡಿ ಬಂದಿಲ್ಲ. ಅಂದರೂ ಅವರ ನಟನೆ ಮಾತ್ರ ಟಾಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಬೆಸೆಲ್ ಜೋಸೆಫ್ ಅವರಿಗೆ ಸಪೋರ್ಟಿಂಗ್ ಆಗಿ ಬಂದಿರುವಂಥ ಕ್ಯಾರೆಕ್ಟರ್ಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಕ್ಯಾಮ್ರಾ ವರ್ಕ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿ ಬಂದಿದೆ. ಚಿತ್ರ ಅಲ್ಲಲ್ಲಿ ಸ್ವಲ್ಪ ಬೋರಿಂಗ್ ಸೀನ್ಗಳನ್ನು ಬಿಟ್ಟರೆ ಉಳಿದ ಎಲ್ಲ ಕಡೆ ಫುಲ್ ಕಾಮಿಡಿಯಿಂದ ಕೂಡಿದೆ ಅಂತ ಹೇಳ್ತೀನಿ. ಇನ್ನು ಚಿತ್ರದ ನೆಗೆಟಿವ್ ಪಾಯಿಂಟ್ ಅಂದರೆ, ಸ್ಟಾರ್ಟಿಂಗ್ಗೆ ಸೀರಿಯಲ್ ಕಿಲ್ಲರ್ನ ರಿವೀಲ್ ಮಾಡಿಬಿಡ್ತಾರೆ. ನನಗನ್ಸಿರೋ ಥರ ಸೀರಿಯಲ್ ಕಿಲ್ಲರ್ನ ಹೈಡ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಕೆಲವು ಸೀನ್ಗಳನ್ನು ಸ್ಲೋ ಅನ್ನೋದು ನಿಜ. ಅಷ್ಟನ್ನು ಬಿಟ್ಟರೆ ಚಿತ್ರವು ಒನ್ ಟೈಮ್ ವಾಚ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ. ಒನ್ ಟೈಮ್ ವಾಚ್ ಮಾಡ್ಬೋದು ಎಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಬರೀ ಕಾಮಿಡಿ ಪರ್ಪಸ್ ನೋಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಯಾರಾದರೂ ಚಿತ್ರನ ನೋಡಿಲ್ಲ ಅಂದರೆ ಸೋನಿ ಲೈವ್ಗೆ ಹೋಗಿ ಕನ್ನಡದಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದ್ದು ಕನ್ನಡದಲ್ಲಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನೋಡಿದ ಮೇಲೆ ನಿಮಗೆ ಚಿತ್ರ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮೂವಿನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.